ನೆಕ್ಸ್ಟ್ ಕ್ವಶನ್ ತಗೊಳ್ಳಿ. ರೀಡ್ ದೀಸ್ ನಂಬರ್ಸ್. ಇವು ಕೊಟ್ಟಿರೋ ನಂಬರ್ಸ್ ನ ರೀಡ್ ಮಾಡಂತ ಹೇಳಿದ್ದಾರೆ. ಅದಾದ್ಮೇಲೆ ರೈಟ್ ದೆಮ್ ಯೂಸಿಂಗ್ ಪ್ಲೇಸ್ಮೆಂಟ್ ಬಾಕ್ಸ್. ಪ್ಲೇಸ್ಮೆಂಟ್ ಬಾಕ್ಸ್ ಅಂತ ನಾನು ಒಂದು ಕ್ವಶನ್ ನ ಸಾಲ್ವ್ ಮಾಡಿದ್ದೇನೆ. ಸೊ ಆ ತರ ನೀವು ಪ್ಲೇಸ್ಮೆಂಟ್ ಬಾಕ್ಸ್ ನ ಹಾಕ್ಬೇಕಂತ ಹೇಳಿದ್ದಾರೆ. ಇವು ನಂಬರ್ಸ್ದು ಪ್ಲೇಸ್ಮೆಂಟ್ ಬಾಕ್ಸ್ ಹಾಕ್ಬೇಕಂತ ಹೇಳಿದ್ದಾರೆ. ಹಾಕಿ ಎಕ್ಸ್ಪಾಂಡೆಡ್ ಫಾರ್ಮ್ ಬರಿ ಅಂತ ಹೇಳಿದ್ದಾರೆ. ಪ್ಲೇಸ್ಮೆಂಟ್ ಬಾಕ್ಸ್ ಹೇಳಿದ್ದೆ ನಾನು ಹೇಗೆ ಹಾಕೋದಂತ. ಫಸ್ಟ್ ನಂಬರ್ ಕಾಲಮ್ ಹಾಕ್ಬೇಕು, ಅದಾದ್ಮೇಲೆ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಹಾಕ್ಬೇಕು, ಅದಾದ್ಮೇಲೆ ನೇಮ್ ವರ್ಡ್ ಹಾಕ್ಬೇಕು, ಅದಾದ್ಮೇಲೆ ಎಕ್ಸ್ಪಾನ್ಷನ್ ಫಾರ್ಮ್ ಹಾಕ್ಬೇಕು. ಇದಿಷ್ಟು ಹಾಕಿ ಪ್ಲೇಸ್ಮೆಂಟ್ ಬಾಕ್ಸ್ ಹೇಗೆ ಹಾಕೋದಂತ ನಾನು ಹೇಳಿದ್ದೆ, ಹಿಂದೆನೆ ಎಕ್ಸಾಂಪಲ್ ಹೇಳಿದ್ದೆ. ಆ ತರ ಪ್ಲೇಸ್ಮೆಂಟ್ ಬಾಕ್ಸ್ ಹಾಕಿ ಇವು ಎಲ್ಲ ನಂಬರ್ಸ್ದು ಯಾವ್ಯಾವ ಡಿಜಿಟ್ ಯಾವ್ಯಾವ ಪ್ಲೇಸ್ ಅಲ್ಲಿ ಬರ್ತದೆ ಅಂತ ಬರಿಬೇಕು. ಬರ್ದು ವರ್ಡ್ ಫಾರ್ಮ್ ಅಲ್ಲಿ ಬರಿಬೇಕು, ವರ್ಡ್ ಫಾರ್ಮ್ ಅಲ್ಲಿ ಬರ್ದು ಎಕ್ಸ್ಪಾನ್ಷನ್ ಫಾರ್ಮ್ ಅಲ್ಲಿ ಬರಿಬೇಕು. ಪ್ಲೇಸ್ಮೆಂಟ್ ಬಾಕ್ಸ್ ನೀವು ಹಾಕ್ತೀರಾ? ಫಸ್ಟ್ ನೀವು ಹಾಕಿ, ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನಾನು ಮತ್ತೆ ಬಾಕ್ಸ್ ನ ಹಾಕ್ತೀನಿ. ಫಸ್ಟ್ ಈ ಕ್ವಶನ್ ನ ಅರ್ಥ ಮಾಡ್ಕೊಳ್ಳಿ. ಇದು ಪ್ಲೇಸ್ಮೆಂಟ್ ಬಾಕ್ಸ್ ಹಾಕಿ ಎಕ್ಸ್ಪಾಂಡೆಡ್ ಫಾರ್ಮ್ ಅಂತ ಬರಿ ಅಂದಿದ್ದಾರೆ. ಫಸ್ಟ್ ಏನ್ ಹೇಳಿದ್ದಾರೆ, ಇದನ್ನ ರೀಡ್ ಮಾಡಂತ ಹೇಳಿದ್ದಾರೆ. ರೀಡ್ ಆದ್ಮೇಲೆ ಪ್ಲೇಸ್ಮೆಂಟ್ ಬಾಕ್ಸ್ ಅನ್ನ ಹಾಕಂತ ಹೇಳಿದ್ದಾರೆ. ಅದಾದ್ಮೇಲೆ ಎಕ್ಸ್ಪಾನ್ಷನ್ ಫಾರ್ಮ್ ಅಲ್ಲಿ ಬರಿ ಅಂತ ಹೇಳಿದ್ದಾರೆ. ಇವು ಕ್ವಶನ್ಸ್. ಇಲ್ಲಿ ಕೆಲವೊಂದು 4 ನಂಬರ್ಸ್ ಕೊಟ್ಟಿದ್ದಾರೆ. ಅದ್ರಲ್ಲಿ ನೆಕ್ಸ್ಟ್ ಇಲ್ಲಿ ಕೆಳಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಫಸ್ಟ್ ಎ ಕ್ವಶನ್ ಏನ್ ಕೊಟ್ಟಿದ್ದಾರೆ, ವಿಚ್ ಈಸ್ ದ ಸ್ಮಾಲೆಸ್ಟ್ ನಂಬರ್. ಇವು ಕೊಟ್ಟಿರೋ ಕ್ವಶನ್ಸ್ ಅಲ್ಲಿ ಸ್ಮಾಲೆಸ್ಟ್ ನಂಬರ್ ಯಾವ್ದಂತ ಕೇಳಿದ್ದಾರೆ. ಇವು ಕೊಟ್ಟಿರೋ ಕ್ವಶನ್ ಅಲ್ಲಿ ಸ್ಮಾಲೆಸ್ಟ್ ನಂಬರ್ ಯಾವ್ದಂತ ನೀವು ಹೇಳಬೇಕು. ಅದಾದ್ಮೇಲೆ ವಿಚ್ ಈಸ್ ದ ಗ್ರೇಟೆಸ್ಟ್ ನಂಬರ್. ಇದು ಕೊಟ್ಟಿರೋ ವ್ಯಾಲ್ಯೂಸ್ ಅಲ್ಲಿ ಯಾವ ಗ್ರೇಟೆಸ್ಟ್ ನಂಬರ್ ಅಂತ ಹೇಳಬೇಕು. ಗ್ರೇಟೆಸ್ಟ್ ನಂಬರ್ ಅಂತ ಹೇಗೆ ಹೇಳೋದು ಹೇಳಿದ್ದೆ ನಾನು. ಮತ್ತೆ ಸ್ಮಾಲೆಸ್ಟ್ ನಂಬರ್ ಹೇಗೆ ಬರಿಬೇಕಂತ ಅದನ್ನು ಹೇಳಿದ್ದೆ ನಾನು. ಆಲ್ರೆಡಿ ಕ್ವಶನ್ಸ್ ಬಾಳ್ ಸಾಲ್ವ್ ಮಾಡಿರಿ ಅದರ ಮೇಲೆ. ಮತ್ತೆ ಅರೇಂಜ್ these numbers in ascending and descending order. ಅಸೆಂಡಿಂಗ್ ಮತ್ತೆ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಇವು ಕೊಟ್ಟಿರೋ ವ್ಯಾಲ್ಯೂಸ್ ನ ಅರೇಂಜ್ ಮಾಡಂತ ಹೇಳಿದ್ದಾರೆ. 1 by 1 ಸಾಲ್ವ್ ಮಾಡೋಣ. ಚಾರ್ಟ್ ಗೊತ್ತಿರ್ಬೇಕು, ಮತ್ತೆ ಕಾಮಾಸ್ ನ ಎಲ್ಲಿ ಹೇಗೆ ಹಾಕಿದ್ದಾರೆ ಅಂತ ಗೊತ್ತಿರ್ಬೇಕು, ಪ್ಲೇಸ್ ವ್ಯಾಲ್ಯೂನು ಗೊತ್ತಿರ್ಬೇಕು. ಪ್ಲೇಸ್ ವ್ಯಾಲ್ಯೂ ಚಾರ್ಟ್, ಪ್ಲೇಸ್ ವ್ಯಾಲ್ಯೂ, ಕಾಮಾಸ್ ಇವೆಲ್ಲ ಗೊತ್ತು ಮಾಡ್ಕೊಂಡು ಇದನ್ನ ರೀಡ್ ಮಾಡಬೇಕು. ರೀಡ್ ಮಾಡಿದಾದ್ಮೇಲೆ ಪ್ಲೇಸ್ಮೆಂಟ್ ಬಾಕ್ಸ್ ಡ್ರಾ ಮಾಡೋಣ. ಫಸ್ಟ್ ರೀಡ್ ಮಾಡಿ ಇದು ಕ್ವಶನ್ ನೋಟ್ ಮಾಡ್ಕೊಳ್ಳಿ. ವಿಡಿಯೋ ಪಾಸ್ ಮಾಡಿ ರೀಡ್ ಮಾಡಿ. ಇದು 1 tens 100 1000 10,000 lakh ಅಂದ್ರೆ 4,75,320. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, 98,47,215. ಇಲ್ಲಿ 9,76,45,310. ಇಲ್ಲಿ 3,04,58,094. 3,04,58,094. ಇದು ರೀಡ್ ಮಾಡೋದು ಗೊತ್ತಾಯ್ತಾ. ನೆಕ್ಸ್ಟ್ ಏನ್ ಮಾಡ್ಬೇಕು, ಪ್ಲೇಸ್ಮೆಂಟ್ ಬಾಕ್ಸ್ ಅನ್ನ ಡ್ರಾ ಮಾಡಬೇಕು. ಡ್ರಾ ಮಾಡೋಣ. ಇಲ್ಲಿ ಫಸ್ಟ್ ಏನ್ ಹೇಳಿದ್ದಾರೆ, ಎ ಆಪ್ಷನ್ ಅಲ್ಲಿ ವಿಚ್ ಈಸ್ ದ ಸ್ಮಾಲೆಸ್ಟ್ ನಂಬರ್. ಇದು ಕೊಟ್ಟಿರೋ ನಂಬರ್ ಅಲ್ಲಿ ಸ್ಮಾಲೆಸ್ಟ್ ಯಾವುದು, ಇದು ಕ್ರೋರ್ ತನ ಇದೆ, ಇದನ್ನು ಕ್ರೋರ್ ತನ ಇದೆ. ಇಲ್ಲಿ 1 tens 100,000 10,000 lakh. 1 tens 100,000 10,000 lakh 10 lakh ಅಂದ್ರೆ ಫುಲ್ ಸ್ಮಾಲೆಸ್ಟ್ ಯಾವುದು, ಇದು 10 lakh ಇದೆ.
ಇಲ್ಲಿ 9 crore ಇದೆ, ಇಲ್ಲಿ 3 crore ಇದೆ, ಇದು 4 lakh ಇದೆ. ಸೊ ಹಾಗಾದ್ರೆ ಇದರಲ್ಲಿ ಇದು ಲ್ಯಾಕ್ ಪ್ಲೇಸ್ ಅಲ್ಲಿ ಇದೆ, ಇದು ಸ್ಮಾಲೆಸ್ಟ್ ಆಯ್ತು. 4,75,320 ಅನ್ನೋದು ಸ್ಮಾಲೆಸ್ಟ್. ಏನು ಈಸ್ ದ ಸ್ಮಾಲೆಸ್ಟ್ ನಂಬರ್. ಇದು ಸ್ಮಾಲೆಸ್ಟ್ ಹೇಗೆ ಅಂತ ಗೊತ್ತಾಯ್ತು. ಇದರಲ್ಲಿ ಡಿಜಿಟ್ಸ್ ಕಮ್ಮಿ ಇದೆ, ಮತ್ತೆ ಪ್ಲೇಸ್ ವ್ಯಾಲ್ಯೂನು ಇದರಲ್ಲಿ ಪ್ಲೇಸ್ ವ್ಯಾಲ್ಯೂಸ್ನು ಕಮ್ಮಿ ಇದೆ, ಡಿಜಿಟ್ ಕಮ್ಮಿ ಇದೆ. ಸೊ ಇದು ಕಮ್ಮಿ ಡಿಜಿಟ್ ಆಯ್ತು. ಇಲ್ಲಿ 98 lakh ಇದೆ, ಇಲ್ಲಿ 9 crore ಇದೆ, ಇಲ್ಲಿ 3 crore ಇದೆ. ಹಾಗಾದ್ರೆ ಇದರಲ್ಲಿ ಲಾರ್ಜ್ ಯಾವುದು? ಇದು ಗ್ರೇಟೆಸ್ಟ್. ನೆಕ್ಸ್ಟ್ ಏನ್ ಹೇಳಿದ್ದಾರೆ? ಗ್ರೇಟೆಸ್ಟ್. ಯಾವುದು ಗ್ರೇಟೆಸ್ಟ್? ಇದು ಬರೀರಿ. 9,76,45,310 is the greatest number. ಇದು ಸ್ಮಾಲೆಸ್ಟ್ ನಂಬರ್, ಇದು ಗ್ರೇಟೆಸ್ಟ್ ನಂಬರ್. ಇವೆರಡು ಅದು ನೋಟ್ ಮಾಡ್ಕೊಳ್ಳಿ. ಇದು ಸ್ಮಾಲೆಸ್ಟ್ ನಂಬರ್ ಮತ್ತೆ ಗ್ರೇಟೆಸ್ಟ್ ನಂಬರ್ ನೋಟ್ ಮಾಡ್ಕೊಂಡ್ರ? ನೆಕ್ಸ್ಟ್ ಏನ್ ಬರಿ ಅಂತ ಹೇಳಿದ್ದಾರೆ? ಅಸೆಂಡಿಂಗ್ ಮತ್ತೆ ಡಿಸೆಂಡಿಂಗ್ ಬರೆಯೋಣ. ಅಸೆಂಡಿಂಗ್ ಆರ್ಡರ್ ಅಲ್ಲಿ, ಡಿಸೆಂಡಿಂಗ್ ಆರ್ಡರ್ ಅಲ್ಲಿ. ನಮ್ಗೆ ಸ್ಮಾಲೆಸ್ಟ್ ಮತ್ತೆ ಗ್ರೇಟೆಸ್ಟ್ ಯಾವ್ದಂತ ಗೊತ್ತಾಯ್ತು. ಇದರಿಂದ ನಾವು ಅಸೆಂಡಿಂಗ್ ಆರ್ಡರ್ ಮತ್ತೆ ಡಿಸೆಂಡಿಂಗ್ ಆರ್ಡರ್ ನ ಈಸಿ ಆಗಿ ಬರೀಬಹುದು. ಇದನ್ನ ನೆಕ್ಸ್ಟ್ ಸಿ ಏನ್ ಹೇಳಿದ್ದಾರೆ? ಅಸೆಂಡಿಂಗ್ ಮತ್ತೆ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಈ ನಂಬರ್ಸ್ ನ ಅರೇಂಜ್ ಮಾಡಂತ ಹೇಳಿದ್ದಾರೆ. ಮಾಡೋಣ ಬನ್ನಿ. ಫಸ್ಟ್ ಅಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ಡರ್ ತಗೊಳ್ಳಿ. ಅಸೆಂಡಿಂಗ್ ಆರ್ಡರ್ ಅಂತ ಹೆಡ್ಲೈನ್ ಹಾಕಿ ಈ ನಂಬರ್ಸ್ ಅನ್ನ ಅರೇಂಜ್ ಮಾಡೋಣ. ಫಸ್ಟ್ ಇದರಲ್ಲಿ ಅಸೆಂಡಿಂಗ್ ಆರ್ಡರ್ ಅಂದ್ರೆ ಸ್ಮಾಲೆಸ್ಟ್ ಇಂದ ಲಾರ್ಜ್ ನಂಬರಿಗೆ ಹೋಗ್ಬೇಕು. ಅಂದ್ರೆ ಸ್ಮಾಲ್ ಯಾವುದು ಇದರಲ್ಲಿ? ಇದು ಫಸ್ಟ್ ಬರಬೇಕು. ಇಲ್ಲಿ ಕಾಮರ್ಸ್ ಕೊಡಬೇಡಿ, ನಿಮ್ಗೆ ಕನ್ಫ್ಯೂಷನ್ ಆಗ್ತದೆ ಬಹಳಷ್ಟು ಕಾಮರ್ಸ್ ಆದ್ರೆ. ಅಸೆಂಡಿಂಗ್ ಆರ್ಡರ್ ಮತ್ತೆ ಡಿಸೆಂಡಿಂಗ್ ಆರ್ಡರ್ ಬರೆಯುವಾಗ ಕಾಮರ್ಸ್ ನ ಕೊಡಬೇಡಿ, ಯಾಕಂದ್ರೆ ಇಲ್ಲಿ ನಂಬರ್ಸ್ ಗಳ ಬಹಳಷ್ಟು ಕಂಪೇರ್ ಮಾಡಿ ಬರೀತಿರ್ತೀರಿ. ಇದಾದ್ಮೇಲೆ ಇದು 98 lakh, ಇಲ್ಲಿ ಕಾಮ ಕೊಡಬೇಡಿ. 98 lakh 47,215. ಇದಾದ್ಮೇಲೆ ನೆಕ್ಸ್ಟ್ ಇದು ಲಾಸ್ಟ್ಗೆ 3045,8094. ಇದು ಲಾಸ್ಟ್ ಅಲ್ಲಿ ಬರೀಬೇಕು. 97645310. ಇದು ಅಸೆಂಡಿಂಗ್ ಆರ್ಡರ್. ಏರಿಕೆ ಕ್ರಮದಲ್ಲಿ ನಂಬರ್ಸ್ ನ ಹೀಗೆ ಅರೇಂಜ್ ಮಾಡಬೇಕು. ನೋಟ್ ಮಾಡ್ಕೊಳ್ಳಿ. ಇದು ಡಿಸೆಂಡಿಂಗ್ ಆರ್ಡರ್ ನೋಡೋಣ. ಇದು ನೆಕ್ಸ್ಟ್ ಏನ್ ಹೇಳಿದ್ದಾರೆ? ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಬರಿ ಅಂತ ಹೇಳಿದ್ದಾರೆ.
ಡಿಸೆಂಡಿಂಗ್ ಆರ್ಡರ್ ಅಲ್ಲಿ. ಡಿಸೆಂಡಿಂಗ್ ಆರ್ಡರ್ ಅಂದ್ರೆ ಗ್ರೇಟೆಸ್ಟ್ ನಂಬರ್ ಇಂದ ಸ್ಮಾಲೆಸ್ಟ್ ನಂಬರ್ ತನ ಬರಿಬೇಕು. ಗ್ರೇಟೆಸ್ಟ್ ನಂಬರ್ ಇಂದ ಸ್ಮಾಲೆಸ್ಟ್ ನಂಬರ್ಗೆ ಅರೇಂಜ್ ಮಾಡಬೇಕು. ಗ್ರೇಟೆಸ್ಟ್ ಯಾವ್ದಿದ್ರಲ್ಲಿ? 9,76,45,310 ಇದು ಗ್ರೇಟೆಸ್ಟ್. ಅದಾದ್ಮೇಲೆ ಸ್ವಲ್ಪ ಸ್ಮಾಲ್ ಇರೋದು 3,04,58,094. ಇವು ಕಾಮರ್ಸ್ ಕೊಡಬೇಡಿ, ಇಲ್ಲಿ ಮಿಡಲ್ ಕನ್ಫ್ಯೂಷನ್ ಆಗ್ತದೆ. ಇಲ್ಲಿ ಒಂದೇ ಸಿಂಗಲ್ ಕಾಮ ಕೊಡಿ, ಯಾಕಂದ್ರೆ ಇದು ಡಿಫ್ರೆಂಟ್ ನಂಬರ್ ಇದೆ, ಇದು ಡಿಫ್ರೆಂಟ್ ನಂಬರ್ ಇದೆ. ಇದಾದ್ಮೇಲೆ ಯಾವ್ದು ಬರ್ತದೆ? ಇದು 98,47,215. ಇದಾದ್ಮೇಲೆ 4,75,320. ಇದು ಡಿಸೆಂಡಿಂಗ್ ಫಾರ್ಮ್, ಇದು ಅಸೆಂಡಿಂಗ್ ಫಾರ್ಮ್. ಅಸೆಂಡಿಂಗ್ ಡಿಸೆಂಡಿಂಗ್ ಆಯ್ತು, ಸ್ಮಾಲೆಸ್ಟ್ ಆಯ್ತು, ಗ್ರೇಟೆಸ್ಟ್ ಆಯ್ತು. ಇನ್ನು ಉಳಿತೇನು? ಪ್ಲೇಸ್ಮೆಂಟ್ ಬಾಕ್ಸ್. ಅದನ್ನ ಡ್ರಾ ಮಾಡೋಣ ಬನ್ನಿ. ಇದು ನೋಟ್ ಮಾಡ್ಕೊಳ್ಳಿ ಫಸ್ಟ್. ನನ್ನ ಸೈಡ್ಗೆ ನಿಂತಾಗ ನೀವು ನೋಟ್ ಮಾಡ್ಕೋಬೇಕು, ವಿಡಿಯೋ ಪಾಸ್ ಮಾಡಿ. ಈ ನಂಬರ್ಸ್ ಅನ್ನ ತಗೊಂಡು ಪ್ಲೇಸ್ಮೆಂಟ್ ಬಾಕ್ಸ್ ಹಾಕಬೇಕು. ಹೇಗೆ? ಫಸ್ಟ್ ಏನ್ ಮಾಡಬೇಕು? ನಂಬರ್ಸ್ ಬರಿಬೇಕು. ಫಸ್ಟ್ ಬಾಕ್ಸ್ ಅಲ್ಲಿ ನಂಬರ್ಸ್ ಇರಬೇಕು. ನೆಕ್ಸ್ಟ್ ಏನ್ ಮಾಡಬೇಕು? TCR 10 crore ಅಂತ ಒಂದು ಕಾಲಮ್ ತಗೋಬೇಕು. ಕ್ರೋರ್ ಅಂತ ಒಂದು ಕಾಲಮ್ ತಗೋಬೇಕು. 10 lakh ಅಂತ ಒಂದು ಕಾಲಮ್ ತಗೋಬೇಕು. ಲ್ಯಾಕ್ ಅಂತ ಒಂದು ಕಾಲಮ್. 10,000 ಅಂತ ಒಂದು ಕಾಲಮ್. 1000 ಅಂತ ಒಂದು ಕಾಲಮ್. 100 ಅಂತ ಒಂದು ಕಾಲಮ್. 10 ಅಂತ ಒಂದು ಕಾಲಮ್. ಲಾಸ್ಟ್ಗೆ ಒನ್ಸ್ ಅಂತ ಒಂದು ಕಾಲಮ್. ಈ ತರ ಕಾಲಮ್ ಹಾಕಬೇಕು. ಅದಾದ್ಮೇಲೆ ಅದ್ರ ಮುಂದೆ ಒಂದು ಕಾಲಮ್ ಬರ್ತದೆ, ಯಾವುದು? ನಂಬರ್ ನೇಮ್ ಅಂತ ಹಾಕಬೇಕು. ಇದು ಕಂಟಿನ್ಯೂ ಹಾಕ್ರಿ ಬಾಕ್ಸ್. ಇದು ಬಾಕ್ಸ್ ಕಂಟಿನ್ಯೂ ಡ್ರಾ ಮಾಡಿ. ನಂಬರ್ ನೇಮ್, ಇಲ್ಲಿ ನಂಬರ್ ನೇಮ್ ಅಂತ ಹಾಕಿದ್ರಿ. ನಂಬರ್ ನೇಮ್ ಆದ್ಮೇಲೆ ಏನ್ ಮಾಡಬೇಕು? ಇದು ಕಂಟಿನ್ಯೂ ಬಾಕ್ಸ್ ಹಾಕಬೇಕು ನೀವು. ನಂಗೆ ಇಲ್ಲಿ ಪ್ಲೇಸ್ ಇಲ್ಲ. ನಂಬರ್ ನೇಮ್, ಇದಾದ್ಮೇಲೆ ಎಕ್ಸ್ಪಾನ್ಷನ್ ಫಾರ್ಮ್. ಈ ತರ ಬಾಕ್ಸ್ ಹಾಕಿ ಎಕ್ಸ್ಪಾನ್ಷನ್ ಅಲ್ಲಿ ಬರಿಬೇಕು, ನಂಬರ್ ನೇಮ್ ಅಲ್ಲಿ ಬರಿಬೇಕು. ಈ ತರ ಪ್ಲೇಸ್ಮೆಂಟ್ ಬಾಕ್ಸ್ ಅಂತಾರೆ ಇದಕ್ಕೆ. ನನ್ಗೆ ಇಲ್ಲಿ ಪ್ಲೇಸ್ ಇಲ್ಲ, ಸೊ ನಾನು ಕೆಳಗಡೆ ಬರ್ದೀನಿ ಇವೆರಡು ಕಾಲಮ್ನ. ನೀವು ಮುಂದೆ ಕಂಟಿನ್ಯೂ ಬುಕ್ ಅಲ್ಲಿ ಡ್ರಾ ಮಾಡಬೇಕು. ನಂಬರ್, ಫಸ್ಟ್ ಕಾಲಮ್ ನಂಬರ್, ಅದಾದ್ಮೇಲೆ 10 crore, ಕ್ರೋರ್, 10 lakh, ಲ್ಯಾಕ್, 10,000, 1000, 100, ಟೆನ್ಸ್, ಒನ್ಸ್. ಇಲ್ಲಿ ನಂಬರ್ ನೇಮ್, ಎಕ್ಸ್ಪಾನ್ಷನ್ ಫಾರ್ಮ್. ಇಲ್ಲಿ ನಂಬರ್ಸ್ ಇದ್ದಲ್ಲಿ ಇವೆಲ್ಲ ನಂಬರ್ಸ್ ಇಲ್ಲಿ ಬರೀಬೇಕು. ಇಲ್ಲಿ 4, 7, 5, 3, 2, 0. ಇಲ್ಲಿ ಲ್ಯಾಕ್ ತನ ಇದೆ. ಲ್ಯಾಕ್ ಪ್ಲೇಸ್ ಅಲ್ಲಿ 4, 7, 5, 3, 2, 0 ಅಂತ ಹೀಗೆ ಬರಿಬೇಕು. ಇದರದ್ದು ನೇಮ್ ಫಾರ್ಮ್ ನೀವೇ ಬರೀರಿ, ಎಕ್ಸ್ಪಾನ್ಷನ್ ಫಾರ್ಮ್ ನೀವೇ ಬರಿಬೇಕು. ಇಲ್ಲಿ ನೆಕ್ಸ್ಟ್ ತಗೊಳ್ಳಿ. 98, 47, 215. ಇಲ್ಲಿ ತನ 10 lakh ತನ ಇದೆ. ಇಲ್ಲಿ 9 ಬಂತು, ಇಲ್ಲಿ 8 ಬಂತು, ಇಲ್ಲಿ 4 ಬಂತು, ಇಲ್ಲಿ 7 ಬಂತು, ಇಲ್ಲಿ 2 ಬಂತು, ಇಲ್ಲಿ 1 ಬಂತು, ಇಲ್ಲಿ 5 ಬಂತು. ಇದರದ್ದು ಎಕ್ಸ್ಪಾನ್ಷನ್ ಫಾರ್ಮ್ ನೀವೇ ಬರಿಬೇಕು, ನಂಬರ್ ನೇಮ್ನು ನೀವೇ ಬರಿಬೇಕು. ಹೇಗೆ ಬರಿಬೇಕಂತ ಬಹಳಷ್ಟು ಕ್ವಶನ್ಸ್ ನ ಸಾಲ್ವ್ ಮಾಡಿದ್ದೇನೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ. ಇದನ್ನ ನೀವೇ ಮಾಡಬೇಕು.
ಏನಿಲ್ಲ. ಹೇಗೆ ಬರಿಬೇಕಂದ್ರೆ 4 ಅಂತ FOUR 4 ಅಂತ ಬರಿಬೇಕು. ಯಾವ ಪ್ಲೇಸ್ ಅಲ್ಲಿ ಇದೆ ಅದು 4 ಲ್ಯಾಕ್ ಪ್ಲೇಸ್ ಅಲ್ಲಿ ಇದೆ 4 ಲ್ಯಾಕ್ ಅಂತ ಬರಿಬೇಕು. ಹೇಗೆ ಓದ್ತಿರಲ್ಲ ಹಾಗೆ ವರ್ಡ್ ಫಾರ್ಮ್ ಅಲ್ಲಿ ಇದನ್ನ ಬರಿಬೇಕು. ಇಲ್ಲಿ ಏನ್ ಮಾಡ್ಬೇಕಂದ್ರೆ 4 ಇಂಟು ಲ್ಯಾಕ್ ಪ್ಲೇಸ್ ಅಲ್ಲಿ ಇದೆ, ಸೊ ಅದು ಲ್ಯಾಕ್ ಅಂತ ಈ ತರ ಬರಿಬೇಕು. ನಂಬರ್ ಒಳಗೆ ಲ್ಯಾಕ್ ಹೇಗೆ 1 ಲ್ಯಾಕ್ ಹೇಗೆ ಬರೀತಾರೆ ಇದು ಹೀಗೆ ಬರಿಬೇಕು. ಹೀಗೆ ಬರ್ದು ಇಲ್ಲಿ ಪ್ಲಸ್ ಹಾಕಿ ನೆಕ್ಸ್ಟ್ ನಂಬರ್ ಏನಿದೆ ಅಂತ ಬರ್ದು ಇಲ್ಲಿ ಇಂಟು ಮಾಡಿ ಅದು ಯಾವ ಪ್ಲೇಸ್ ಅಲ್ಲಿ ಇದೆ ಬರ್ದು ಅದ್ರ ವ್ಯಾಲ್ಯೂ ಹಿಂಗ್ ಬರ್ದು ಹಿಂಗ್ ಪ್ಲಸ್ ಮಾಡಿ ನೀವು ಎಕ್ಸ್ಪಾನ್ಷನ್ ಫಾರ್ಮ್ ನ ಬರಿಬೇಕು. ಬರಿತೀರಿ? ಹಾಗೆ ನೆಕ್ಸ್ಟ್ ಕ್ವಶನ್ ಇಲ್ಲಿ ಹಾಕ್ಬೇಕು. ಯಾವ್ಯಾವ ಪ್ಲೇಸ್ ಅಲ್ಲಿ ಬರ್ತದೆ ಅಂತ ಡಿಜಿಟ್ಸ್ ಇಲ್ಲಿ ಬರಿಬೇಕು. ಬರ್ದು ನೇಮ್ ಫಾರ್ಮ್ ಎಕ್ಸ್ಪಾನ್ಷನ್ ಫಾರ್ಮ್ ಈ ನಂಬರ್ ಇಲ್ಲಿ ಬರಿಬೇಕು. ಬರ್ದು ಯಾವ್ಯಾವ ಪ್ಲೇಸ್ ಅಲ್ಲಿ ಯಾವ ಡಿಜಿಟ್ ಬರ್ತದೆ ಅಂತ ಬರ್ದು ನಂಬರ್ ನೇಮ್ ಎಕ್ಸ್ಪಾನ್ಷನ್ ಫಾರ್ಮ್. ಸೊ ನೆಕ್ಸ್ಟ್ ಕ್ವಶನ್ ತಗೊಳ್ಳಿ. ರೀಡ್ ದೀಸ್ ನಂಬರ್ಸ್. ಇವು ನಂಬರ್ಸ್ ನ ರೀಡ್ ಮಾಡಿ ಫಸ್ಟ್. ಅದಾದ್ಮೇಲೆ ಫಸ್ಟ್ ಏನ್ ಕೊಟ್ಟಿದ್ದಾರೆ, ಇವು ನಂಬರ್ಸ್ ಕೊಟ್ಟಿದ್ದಾರೆ, ಇದನ್ನ ರೀಡ್ ಮಾಡಬೇಕು. ರೀಡ್ ಮಾಡೋದು ಹೇಗೆ ಅಂತ ಹೇಳಿದ್ದೇನೆ. ಇದನ್ನ ನೀವೇ ಸಾಲ್ವ್ ಮಾಡಬೇಕು. HW ಇದ್ರದ್ದು ನೋಟ್ಸ್ ಅನ್ನ ನಾನು ಕೊಡ್ತೇನೆ. ಇನ್ನ ನೋಟ್ಸ್ ಟೈಪ್ ಮಾಡಬೇಕು. ಅವ್ರು ಟೈಪ್ ಮಾಡಿದಾದ್ಮೇಲೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ PDF ನೋಟ್ಸ್ ಗಳನ್ನ. ನೀವು ಚೆಕ್ ಮಾಡ್ಕೋಬೇಕು. ನೀವು ಕರೆಕ್ಟ್ ಆಗಿ ಸಾಲ್ವ್ ಮಾಡಿದ್ದೀರಿ ಏನಿಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಮಾಡ್ಕೋತೀರಿ ತಾನೆ? ನೆಕ್ಸ್ಟ್ ತಗೊಳ್ಳಿ. ರೀಡ್ ಮಾಡಂತ ಹೇಳಿದ್ದಾರೆ, ಇದನ್ನ ನೀವು ರೀಡ್ ಮಾಡಬೇಕು. ರೀಡ್ ಮಾಡಿ ಏನ್ ಮಾಡ್ಬೇಕು, ನೆಕ್ಸ್ಟ್ ರೈಟ್ ದೀಸ್ ಯೂಸಿಂಗ್ ಪ್ಲೇಸ್ಮೆಂಟ್ ಬಾಕ್ಸ್. ಇವು ಪ್ಲೇಸ್ಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೇಕು. ಪ್ಲೇಸ್ಮೆಂಟ್ ಬಾಕ್ಸ್ ಹೇಗೆ ಹಾಕೋದಂತ ನಾನು ಪ್ರೀವಿಯಸ್ ಅಂದ್ರೆ ಮೊದ್ಲಿನ ಕ್ವಶನ್ಸ್ ಅಲ್ಲಿ ಹೇಳಿದ್ದೆ. ಪ್ಲೇಸ್ಮೆಂಟ್ ಬಾಕ್ಸ್ ಹಾಕ್ಬೇಕು. ಹಾಕಿ ಅದಕ್ಕೆ ಕಾಮರ್ಸ್ ಹಾಕ್ಬೇಕು. ಕಾಮರ್ಸ್ ಇಂಡಿಯನ್ದು ಹಾಕ್ಬೇಕು, ಇಂಟರ್ನ್ಯಾಷನಲ್ದು ಹಾಕ್ಬೇಕು. ಎರಡು ಸಿಸ್ಟಮ್ದು ಕಾಮರ್ಸ್ ಹಾಕ್ಬೇಕು. ಇಂಡಿಯನ್ ಸಿಸ್ಟಮ್ ಅಲ್ಲಿ ಕಾಮರ್ಸ್ ಹೇಗೆ ಹಾಕ್ಬೇಕಂತ ನಾನು ಬೇಸಿಕ್ಸ್ ವಿಡಿಯೋಸ್ ಅಲ್ಲಿ ಹೇಳಿದ್ದೇನೆ. ಇದು ನೀವು ಹೇಗೆ ಸಾಲ್ವ್ ಮಾಡ್ಬೇಕಂತ ನಾನು ಜಸ್ಟ್ ಥಿಯರಿ ಹೇಳ್ತೀನಿ, ನೀವು ಮನೆಯಲ್ಲಿ ಸಾಲ್ವ್ ಮಾಡ್ಬೇಕು. ಇದು ನಿಮ್ಗೆ ಹೋಮ್ ವರ್ಕ್. ಫಸ್ಟ್ ಏನ್ ಮಾಡ್ಬೇಕು, ರೀಡ್ ಮಾಡ್ಬೇಕು. ರೀಡ್ ಅಂದ್ರೆ ರೀಡ್ ಹೇಗೆ ಮಾಡ್ಬೇಕು ಹೇಳಿದ್ದೇನೆ. ಹಾಗೆ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ನ ಯೂಸ್ ಮಾಡಿ ಇದು ಎಲ್ಲಿ ಬರ್ತದೆ ಅಂತ ನೋಡಿ ರೀಡ್ ಮಾಡ್ಬೇಕು. ನಂಬರ್ಸ್ ನ ಕಂಬೈನ್ ಮಾಡಿ ರೀಡ್ ಮಾಡ್ಬೇಕು. ಪ್ಲೇಸ್ಮೆಂಟ್ ಬಾಕ್ಸ್ ನ ಡ್ರಾ ಮಾಡ್ಬೇಕು. ಅದಾದ್ಮೇಲೆ ಇಂಡಿಯನ್ ಮತ್ತೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಅಲ್ಲಿ ಕಾಮಾಸ್ ನ ಹಾಕ್ಬೇಕು. ಇವು ಕೊಟ್ಟಿರೋ ನಂಬರ್ಸ್ಗೆ ಒಂದ್ ಸೈಡ್ಗೆ ಇಂಡಿಯನ್ ನಂಬರ್ ಸಿಸ್ಟಮ್ ಅಂತ ಬರ್ದು ಇವು ನಂಬರ್ ಬರ್ದು ಕಾಮಾಸ್ ಇಂಡಿಯನ್ ನಂಬರ್ ಸಿಸ್ಟಮ್ ಅಲ್ಲಿ ಹೇಗೆ ಹಾಕ್ತಾರೆ ಅಂತ ಬರಿಬೇಕು. ಫಸ್ಟ್ ಏನ್ ಮಾಡ್ಬೇಕು, ಅದು ಕೊಟ್ಟಿರೋ ನಂಬರ್ ಅನ್ನ ರೀಡ್ ಮಾಡ್ಬೇಕು. ಸೆಕೆಂಡ್ ಏನ್ ಮಾಡ್ಬೇಕು, ಪ್ಲೇಸ್ಮೆಂಟ್ ಬಾಕ್ಸ್ ಹಾಕ್ಬೇಕು. ಪ್ಲೇಸ್ಮೆಂಟ್ ಬಾಕ್ಸ್ ಅಲ್ಲಿ ಫಸ್ಟ್ ಕಾಲಮ್ ನೇಮ್ ಹಾಕ್ಬೇಕು. ಅದಾದ್ಮೇಲೆ ಇಲ್ಲಿ ಮಿಡಲ್ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಹಾಕ್ಬೇಕು. ಲಾಸ್ಟ್ಗೆ ನಂಬರ್ ನೇಮ್ ಹಾಕ್ಬೇಕು. ಅದಾದ್ಮೇಲೆ ಎಕ್ಸ್ಪಾನ್ಷನ್ ಫಾರ್ಮ್ ಹಾಕ್ಬೇಕು. ಇದು ಪ್ಲೇಸ್ಮೆಂಟ್ ಬಾಕ್ಸ್ ಆಯ್ತು. ಪ್ಲೇಸ್ಮೆಂಟ್ ಬಾಕ್ಸ್ ಆದ್ಮೇಲೆ ಏನ್ ಕೊಟ್ಟಿದ್ದಾರೆ, ಇಲ್ಲಿ ಕಾಮರ್ಸ್ ಗಳನ್ನ ಹಾಕ್ಬೇಕಂತ ಹೇಳಿದ್ದಾರೆ. ಇಂಡಿಯನ್ ಸಿಸ್ಟಮ್ ಅಂತ ಬರಿಬೇಕು. ಬರ್ದು ಇವು ಪ್ರತಿಯೊಂದು ನಂಬರ್ಸ್ ನ ಬರ್ದು ಅವು ಇಂಡಿಯನ್ ಸಿಸ್ಟಮ್ ಅಲ್ಲಿ ಕಾಮರ್ಸ್ ಹೇಗೆ ಹಾಕ್ತಾರೆ ಅಂತ ಬೇಸಿಕ್ಸ್ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಅದನ್ನ ನೋಡಿಲ್ಲ ಅಂದ್ರೆ ಅದನ್ನ ನೋಡಿ ಈ ವಿಡಿಯೋನ ನೋಡಿ ಅಲ್ಲಿ ಕಾಮರ್ಸ್ ಹೇಗೆ ಹಾಕಿದ್ದೇನೆ ಅಲ್ವಾ, ಹಾಗೆ ಇಂಡಿಯನ್ ಸಿಸ್ಟಮ್ ಅಲ್ಲಿ ಬರ್ದು ಇಲ್ಲಿ ನಂಬರ್ಸ್ ಬರ್ದು ಓಕೆ ಕಾಮರ್ಸ್ ಹಾಕ್ಬೇಕು. ಇಲ್ಲಿ ಇಂಟರ್ನ್ಯಾಷನಲ್ ಸಿಸ್ಟಮ್ ಅಂತ ಬರ್ದು ಇಲ್ಲಿ ನಂಬರ್ಸ್ ಬರ್ದು ಅಲ್ಲಿ ಕಾಮರ್ಸ್ ನ ಹಾಕ್ಬೇಕು. ಇದಾದ್ಮೇಲೆ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಇಲ್ಲಿ ಲಾಸ್ಟ್ಗೆ ಅಸೆಂಡಿಂಗ್ ಆರ್ಡರ್ ಮತ್ತೆ ಡಿಸೆಂಡಿಂಗ್ ಆರ್ಡರ್ ಕೊಟ್ಟಿದ್ದಾರೆ. ಇವು ನಂಬರ್ಸ್ ನ ನೀವು ಅಸೆಂಡಿಂಗ್ ಆರ್ಡರ್ ಅಂತ ಹಾಕ್ಬೇಕು. ಅಸೆಂಡಿಂಗ್ ಆರ್ಡರ್ ಅಲ್ಲಿ ನಂಬರ್ಸ್ ನ ಬರಿಬೇಕು. ಮತ್ತೆ ನೆಕ್ಸ್ಟ್ ಕೆಳಗಡೆ ಡಿಸೆಂಡಿಂಗ್ ಆರ್ಡರ್ ಅಂತ ಹಾಕ್ಬೇಕು. ಡಿಸೆಂಡಿಂಗ್ ಆರ್ಡರ್ ಅಂತ ನಂಬರ್ಸ್ ಬರಿಬೇಕು. ಇದು ನೋಟ್ ಮಾಡ್ಕೊಳ್ಳಿ. ಕ್ವಶನ್ ವಿಡಿಯೋ ಪಾಸ್ ಮಾಡಿ.
ನೆಕ್ಸ್ಟ್ ಕ್ವಶನ್ ನ ನೋಟ್ ಮಾಡ್ಕೊಳ್ಳಿ. ವಿಡಿಯೋ ಪಾಸ್ ಮಾಡಿ ಈ ಕ್ವಶನ್ ನ ನೋಟ್ ಮಾಡ್ಕೊಳ್ಳಿ. ಇದನ್ನು ಕೂಡ ನಿಮ್ಗೆ ಹೋಮ್ ವರ್ಕ್. ಏನಿದೆ ಅಂದ್ರೆ ಈ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಟೇಕ್ 3 more ಗ್ರೂಪ್ಸ್. ಹಾಗೆ ನಂಬರ್ಸ್, ಲಾರ್ಜ್ ನಂಬರ್ಸ್ ಇರೋದು ಕೆಲವೊಂದು ಗ್ರೂಪ್ಸ್ ತಗೋ ಅಂತ ಹೇಳಿದ್ದಾರೆ. ನೀವು ಇಲ್ಲೊಂದು 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 ಹಿಂಗೆ ನಂಬರ್ಸ್ದು ಗ್ರೂಪ್ ಅನ್ನ ನೀವು ತಗೋಬೇಕು. ಹೇಗೆ ಆಗಲೇ ಮೇಲೆ ಕ್ವಶನ್ ಹೇಗೆ ಕೊಟ್ಟಿದ್ರಲ್ಲ, ಅಲ್ಲಿ ನಂಬರ್ಸ್ ಕೊಟ್ಟಿದ್ರಿಲ್ಲ, ಅವರು ಕೊಟ್ಟಿದ್ರು ತಾನೆ. ಈ ಕ್ವಶನ್ ಅಲ್ಲಿ ನಂಬರ್ಸ್ ನ ಕೊಟ್ಟಿಲ್ಲ, ಅದನ್ನ ನೀವೇ ಬರಿಬೇಕು. ನಂಬರ್ಸ್ ನ ನೀವೇ ತಗೋಬೇಕು. ಫಸ್ಟ್ ಏನ್ ಮಾಡ್ಬೇಕು, ನಂಬರ್ಸ್ ನ ತಗೋಬೇಕು. ಫಸ್ಟ್ ನಂಬರ್ಸ್ ನ ತಗೋಬೇಕು. 3 ಗ್ರೂಪ್ ಆಗಿ ತಗೋ ಅಂತ ಹೇಳಿದರೆ ಇಲ್ಲಿ ನಂಬರ್ಸ್ ನ ನೀವು ಹೀಗೆ ತಗೋಬೇಕು. ನಂಬರ್ಸ್ ತಗೋಬೇಕು. ತಗೊಂಡು ಏನ್ ಮಾಡ್ಬೇಕು, ಮೇಲೆ ಹೇಗೆ ಮೊದಲ ಕ್ವಶನ್ಸ್ ಹೇಗೆ ಸಾಲ್ವ್ ಮಾಡಿದ್ದೀರಿ ಅಲ್ವಾ, ಸೊ ಹಾಗೆ ಇವು ನಂಬರ್ಸ್ ತಗೊಂಡು ಪ್ಲೇಸ್ಮೆಂಟ್ ಬಾಕ್ಸ್ ಹಾಕ್ಬೇಕು. ಪ್ಲೇಸ್ಮೆಂಟ್ ಬಾಕ್ಸ್ ಹಾಕ್ಬೇಕು. ಫಸ್ಟ್ ನಂಬರ್ಸ್ ತಗೋಬೇಕು. ನೀವೇ ಓನ್ ಆಗಿ ನಂಬರ್ ಇಲ್ಲಿ ತಗೋಬೇಕು. ಲಾರ್ಜ್ ನಂಬರ್ನೇ ತಗೋಬೇಕು. ಅಲ್ಲಿ ಹೇಗೆ ಲಾರ್ಜ್ ನಂಬರ್ ಕೊಟ್ಟಿದ್ರಲ್ಲ, ಸೊ ಹಾಗೆ ಇಲ್ಲಿ ಲಾರ್ಜ್ ನಂಬರ್ಸ್ನೇ ತಗೋಬೇಕು. ಸ್ಮಾಲ್ ನಂಬರ್ಸ್ ತಗೊಳ್ಳೋದಿಲ್ಲ. ಅಪ್ ಟು 6 ಡಿಜಿಟ್ ಇಂದ ಸ್ಟಾರ್ಟ್ ಮಾಡಿ. 5 ಡಿಜಿಟ್ ಮೇಲೆ ನಂಬರ್ಸ್ ನ ತಗೋರಿ. ಇಲ್ಲಿ 3 ನಂಬರ್ಸ್ ತಗೋರಿ. ತಗೊಂಡು ಪ್ಲೇಸ್ಮೆಂಟ್ ಬಾಕ್ಸ್ ನ ಹಾಕಿ. ಪ್ಲೇಸ್ಮೆಂಟ್ ಬಾಕ್ಸ್ ಹಾಕಿ ಎಕ್ಸ್ಪಾನ್ಷನ್ ಫಾರ್ಮ್ ನು ಆ ಬಾಕ್ಸ್ ಅಲ್ಲೇ ಇದೆ. ಆ ಬಾಕ್ಸ್ ಅಲ್ಲಿ ಎಕ್ಸ್ಪಾನ್ಷನ್ ಫಾರ್ಮ್ ನು ಬರೀರಿ. ನಂಬರ್ ತಗೋಬೇಕು ಫಸ್ಟ್, ಅದಾದ್ಮೇಲೆ ಸೆಕೆಂಡ್ ಪ್ಲೇಸ್ಮೆಂಟ್ ಬಾಕ್ಸ್ ಹಾಕ್ಬೇಕು. ಲಾಸ್ಟಿಗೆ ಗ್ರೇಟೆಸ್ಟ್ ನಂಬರ್ ಯಾವ್ದಂತ ಬರಿಬೇಕು. ಆ ತಗೊಂಡಿರೋ ನಂಬರ್ ಅಲ್ಲಿ ಗ್ರೇಟೆಸ್ಟ್ ಯಾವ್ದಂತ ಬರಿಬೇಕು. ಮತ್ತೆ ನೆಕ್ಸ್ಟ್ ಏನ್ ಬರಿಬೇಕು, ತಗೊಂಡಿರೋ ನಂಬರ್ ಅಲ್ಲಿ ಸ್ಮಾಲೆಸ್ಟ್ ಯಾವ್ದಂತ ಬರಿಬೇಕು. ಬರ್ದು ನೆಕ್ಸ್ಟ್ ಏನ್ ಮಾಡ್ಬೇಕು, ಕಾಮಾಸ್ ನ ಹಾಕ್ಬೇಕು. ಕಾಮಾಸ್ ನ ಹಾಕ್ಬೇಕು. ನೆಕ್ಸ್ಟ್ ಫಸ್ಟ್ ಏನ್ ಮಾಡ್ಬೇಕು, ಇಂಡಿಯನ್ದು ಮತ್ತೆ ಇಂಟರ್ನ್ಯಾಷನಲ್ದು ಹಾಕಿ. ಇಂಟರ್ನ್ಯಾಷನಲ್ದು ಅಂತ ಹಾಕಿ. ಇಂಡಿಯನ್ ಮತ್ತೆ ಇಂಟರ್ನ್ಯಾಷನಲ್ದು ಎರಡು ಸಿಸ್ಟಮ್ ಅಲ್ಲಿ ಕಾಮರ್ಸ್ ಹಾಕಿ ಲಾಸ್ಟ್ಗೆ ಏನ್ ಮಾಡ್ಬೇಕು, ಅಸೆಂಡಿಂಗ್ ಮತ್ತೆ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಬರೀಬೇಕು. ಲಾಸ್ಟ್ ಏನ್ ಮಾಡ್ಬೇಕು, 1 by 1 ಕೆಳಗಡೆನೆ ಬರ್ಕೋತ ಹೋಗಿ ನೀವು. ಫಸ್ಟ್ ಇದು, ಅದಾದ್ಮೇಲೆ ಇದು 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 ಇದು, ಅದಾದ್ಮೇಲೆ ಅಸೆಂಡಿಂಗ್ ಆರ್ಡರ್ ಡಿಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ಡರ್ ಮತ್ತೆ ಡಿಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಮತ್ತೆ ಡಿಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ಡರ್ ಡಿಸೆಂಡಿಂಗ್ ಆರ್ಡರ್ ಏನೇನ್ ಮಾಡ್ತೀರಿ, ಸಾಲ್ವ್ ಮಾಡ್ತೀರಿ ಇದು ನೀವು. ಫಸ್ಟ್ ನಂಬರ್ ತಗೊಳ್ಳಿ, ನಂಬರ್ ಆದ್ಮೇಲೆ ಪ್ಲೇಸ್ಮೆಂಟ್ ಬಾಕ್ಸ್, ಅದಾದ್ಮೇಲೆ ಗ್ರೇಟೆಸ್ಟ್ ನಂಬರ್, ಸ್ಮಾಲೆಸ್ಟ್ ನಂಬರ್, ಇಂಡಿಯನ್ ಮತ್ತೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಕಾಮರ್ಸ್ ನ ಹಾಕ್ಬೇಕು. ಅವು 2 ಕಾಲಮ್ಸ್ ಆಗ್ತಾವ. ಇಂಡಿಯನ್ ಸಿಸ್ಟಮ್ ಒಂದ್ ಕಡೆ, ಇಂಟರ್ನ್ಯಾಷನಲ್ ಸಿಸ್ಟಮ್ ಒಂದ್ ಕಡೆ, ಅದಾದ್ಮೇಲೆ ಅಸೆಂಡಿಂಗ್ ಆರ್ಡರ್ ಡಿಸೆಂಡಿಂಗ್ ಆರ್ಡರ್. ಇದು ಎಷ್ಟು ಹೋಮ್ವರ್ಕ್ ನ ನೀವು ಮಾಡ್ಬೇಕು. ಮಾಡ್ತೀರಿ. ಇನ್ನ 4 ಕ್ವಶನ್ಸ್ ಇವೆ ಎಕ್ಸಾಂಪಲ್ಸ್. ಅವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಅಲ್ಲಿ ತನ ನೀವೇನ್ ಮಾಡಿ, ನಾನು ಹೇಳಿರೋ ನೋಟ್ಸ್ ಅನ್ನ ಡೈಲಿ ರಿಕಾಲ್ ಮಾಡಿ, ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ನೋಟ್ಸ್ ಬೇಕಂದ್ರೆ ನಾನು PDF ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ನೋಟ್ಸ್ ಅನ್ನ ಅಪ್ಲೋಡ್ ಮಾಡ್ತೀನಿ. ಇನ್ನ PDF ನೋಟ್ಸ್ ಮಾಡಬೇಕು, ಇನ್ನ ಮಾಡಿಲ್ಲ. ಮಾಡಿದಾದ್ಮೇಲೆ ಶೇರ್ ಮಾಡ್ತೀನಿ. ನೋಡಿ ಚಿಲ್ಡ್ರನ್ಸ್, ಪ್ಲೇಸ್ಮೆಂಟ್ ಬಾಕ್ಸ್ ಅಂದ್ರೆ ಈ ತರ ಬಾಕ್ಸ್ ಅನ್ನ ನೀವು ಹಾಕ್ಬೇಕು. ಹೀಗೆ ಬಾಕ್ಸ್ ಅನ್ನ ನೀವು ಡ್ರಾ ಮಾಡಬೇಕು. ಇಲ್ಲಿ ಕೊಟ್ಟಿದ್ದಾರೆ ತಾನೆ, ಈ ತರ ನೀವು ಬಾಕ್ಸ್ ಅನ್ನ ಹಾಕ್ಬೇಕು. ಇಲ್ಲಿ ಲ್ಯಾಕ್ ತನ ಕೊಟ್ಟಿದ್ದಾರೆ, ಕೆಳಗೆ ಕ್ರೋರ್ದು ಹಾಕಿದ್ದಾರೆ. ನಾನೇನ್ ಮಾಡಿದ್ದೇನೆ, 2 ಒಂದೇ ಕಾಲಮ್ ಅಲ್ಲಿ, ಕ್ರೋರ್ನು ಇಲ್ಲೇ ತಗೊಂಡಿದ್ದೇನೆ, ಒಂದೇ ಕಾಲಮ್ ನ ಹಾಕಿದ್ದೇನೆ. ಈ ತರ ನೀವು
ಬಾಕ್ಸನ್ನು ಹಾಕಿ ಪ್ಲೇಸ್ಮೆಂಟ್ ಬಾಕ್ಸನ್ನು ಹಾಕಿ ವ್ಯಾಲ್ಯೂಸ್ನ ಡ್ರಾ ಮಾಡಬೇಕು. ಇಲ್ಲಿ ಹೇಗೆ ಹಾಕಿದ್ದಾರೆ ಇದೇ ಥರ ಬಾಕ್ಸ್ನ ಹಾಕಬೇಕು. ಹಾಕ್ತೀರಿ ತಾನೆ? ಈ ಥರ ಬಾಕ್ಸ್ನ ನೀವು ನೋಟ್ ಮಾಡ್ಕೊಳ್ಳಿ. ಬೇಕಿದ್ರೆ ಈ ಬಾಕ್ಸ್ದು ಸ್ಕ್ರೀನ್ಶಾಟ್ ತಗೊಂಡ್ರ? ಹಾಂ, ಇದಿಷ್ಟು ಹೇಳಿ ನಾನು ಕ್ಲಾಸ್ನ ಸ್ಟಾಪ್ ಮಾಡ್ತೀನಿ. ನಿಮಗೆ ನಾನು ಹೇಳಿರೋ ಕ್ಲಾಸ್ನ ಇಷ್ಟ ಆದರೆ ನೀವೇನು ಮಾಡಿ, ನನ್ನ ಚಾನಲಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ಲೇಲಿಸ್ಟಲ್ಲಿ ಹೋಗಿ ವಿಡಿಯೋಸ್ನ ಸೇವ್ ಮಾಡಿಟ್ಕೊಂಡು ಡೈಲಿ ವಿಡಿಯೋಸ್ನ ನೋಡಿ, ರಿವೈಸ್ ಮಾಡ್ಕೋತೀರಿ, ಕ್ವಶನ್ ಸಾಲ್ವ್ ಮಾಡಿ. ನಿಮಗೆ ನಾನು ಹೇಳೋ ಕ್ಲಾಸಸ್ ಇಷ್ಟ ಆದರೆ ನೀವೇನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಸೊ ಥ್ಯಾಂಕ್ ಯು ಚಿಲ್ಡ್ರನ್ಸ್, ಬಾಯ್.